ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವಂತಹ 4ನೆಯ ತರಗತಿಯ ಗಣಿತ ಮೇಳ ಭಾಗ 1ರಲ್ಲಿ ಬರುವಂತಹ ಮೊದಲನೆಯ ಪಾಠ ಶೇಪ್ಸ್ ಅರೌಂಡ್ ಅಸ್. ಈ ಒಂದು ಪಾಠದ ಮೊದಲನೆಯ ಒಂದು ಭಾಗದಲ್ಲಿ ನಾವು ಈಗಾಗಲೇ ಪೇಜ್ ನಂಬರ್ 1ರಿಂದ 6ರವರೆಗೆ ಈಗೆಲ್ಲ ನಾವೇನು ಮಾಡಿದ್ದೀವಿ, ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ವಿವರಣೆಯನ್ನು ತಿಳಿದುಕೊಂಡಿದ್ದೇವೆ ಅಲ್ವಾ. ಈಗ ಅದರ ಮುಂದಿನ ಭಾಗವಾಗಿರ್ತಕ್ಕಂಥ 6ನೆಯ ಒಂದು ಪುಟದಿಂದ ವಿವರಣೆಯನ್ನು ಇವತ್ತು ಅರ್ಥೈಸಿಕೊಳ್ಳೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಏನು ಮಾಡಬೇಕು, ಎಲ್ಲ ವಿವರಣೆಯನ್ನು ಅರ್ಥೈಸಿಕೊಳ್ಬೇಕು. ಹಾಗೆ ಇದರಲ್ಲಿ ನಾನು ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಹೇಳ್ತಾ ಹೋಗ್ತೇನೆ, ಅವುಗಳನ್ನು ಬರೆದುಕೊಳ್ಬೇಕು. ವಿವರಣೆಯನ್ನು ಕಂಪ್ಲೀಟಾಗಿ ಅರ್ಥ ಮಾಡಿಕೊಳ್ಳಿ ಮಕ್ಕಳೇ. ವಿವರಣೆಯನ್ನು ಅರ್ಥೈಸಿಕೊಂಡ್ರೆ ಯಾವುದೇ ಪ್ರಶ್ನೆ ಅಪ್ಲೈಡ್ ಇರಲಿ, ಯಾವುದೇ ಒಂದು ರೀತಿಯ ಪ್ರಶ್ನೆಗಳು ಅಂದರೆ ಪರೀಕ್ಷೆಯಲ್ಲಿ ಬಂದರೆ ನೀವು ಉತ್ತರವನ್ನು ಬರೀಬಹುದು, ಸರಿನಾ. ಈಗ ಇವತ್ತಿನ ದಿನ ನಾವು ಲೆಟಸ್ ಅಬ್ಸರ್ವ್, ನಾವು ಗಮನಿಸೋಣ, ಇಲ್ಲಿಂದ ಇವತ್ತಿನ ಈ ವಿಡಿಯೋವನ್ನು ಆರಂಭಿಸೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು ಸಮತಟ್ಟಾದ ಮುಖಗಳ ಬಗ್ಗೆ 3D ಆಕೃತಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇನ್ನು ಮುಂದಿನ ವಿವರಣೆಯನ್ನು ಆರಂಭಿಸೋಣ, ಬನ್ನಿ. ನೋಡಿ ಮೊದಲನೆಯದಾಗಿ ಟೇಕ್ ಎ ಡೈ, ಲುಕ್ ಆಟ್ ದ ಫೇಸ್ ದ್ಯಾಟ್ ಹ್ಯಾಸ್ ನಂಬರ್ 1. ದ ಫೇಸ್ ನಂಬರ್ 6 ಈಸ್ ಅಪೋಸಿಟ್ ಟು ದ ಫೇಸ್ ನಂಬರ್ 1. ಅಂದರೆ ಇಲ್ಲಿ ಒಂದು ದಾಳವನ್ನು ತೆಗೆದುಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇದು ಒಂದು ದಾಳ. ಈ ದಾಳದಲ್ಲಿ ಸಂಖ್ಯೆ 1 ಇರುವ ಮುಖವನ್ನು ಗಮನಿಸಿ. ಇಲ್ಲಿ ನೋಡಿ, ಪ್ರತಿಯೊಂದು ಭಾಗದಲ್ಲೂ ಕೂಡ ಒಂದು ಸಂಖ್ಯೆಯನ್ನು ಬರೆದಿರ್ತಾರೆ. 1 ಇರುವಂಥ ಭಾಗವನ್ನು ಗಮನಿಸಿ. ಸಂಖ್ಯೆ 6 ಇರುವ ಮುಖವು ಸಂಖ್ಯೆ 1 ಇರುವ ಮುಖಕ್ಕೆ ಅಭಿಮುಖವಾಗಿರುತ್ತದೆ. ನೋಡಿ, ಇಲ್ಲಿ ಒಂದು ದಾಳ ಇದೆ. ನಮಗೆ ಈ ಚಿತ್ರದಲ್ಲಿ ಏನು ಕಾಣ್ತಾ ಇದೆ, ಕೇವಲ 3 ಸಂಖ್ಯೆಗಳು ಮಾತ್ರ ಕಾಣ್ತಾ ಇದೆ, 1, 5, 3. ಹೌದಾ. ಅವರು ಏನು ಹೇಳ್ತಾರೆ, 1 ಈ ಭಾಗದಲ್ಲಿದೆ ಅಲ್ವಾ, ಇದಕ್ಕೆ ವಿರುದ್ಧವಾಗಿ ಅಂದರೆ ಈ ಭಾಗ, ಇದರ ವಿರುದ್ಧ ಭಾಗ ಅಂದರೆ ಇದರ ಹಿಂದುಗಡೆ ಈ ಭಾಗದಲ್ಲಿ 6 ಇದೆ ಅಂತ ಹೇಳ್ತಾರೆ ಅವರು. ಹೌದಾ. ಅಭಿಮುಖವಾಗಿರುತ್ತದೆ. ಅಭಿಮುಖ ಅಂದರೆ ವಿರುದ್ಧವಾಗಿ, ಈ ಇದರ ಒಂದು ಎದುರಿಗೆ ಇರ್ತಕ್ಕಂಥ ವಿರುದ್ಧವಾಗಿರ್ತಕ್ಕಂಥ ಒಂದು ಸಂಖ್ಯೆ ಯಾವುದು, 6. ಹೌದಾ. ಇಲ್ಲಿ ನಿಮಗೊಂದು ರೂಲ್ ಗೊತ್ತಿರಬೇಕು, ಏನಪ್ಪ ಅಂದರೆ ಸಮ್ ಆಫ್ ಅಪೋಸಿಟ್ ಫೇಸಸ್ ಈಸ್ ಆಲ್ವೇಸ್ 7. ನೋಡಿ, ಏನಪ್ಪ ಅಂದರೆ ರೂಲ್ ಏನಪ್ಪ ಅಂದರೆ ಸಮ್ ಆಫ್ ಅಪೋಸಿಟ್ ಫೇಸಸ್ ಈಸ್ ಆಲ್ವೇಸ್ 7. ನೀವು ಎಲ್ಲಾದರೂ ಇದನ್ನು ನೋಟ್ ಮಾಡ್ಕೋಬೋದು. ಏನಪ್ಪ ಅಂದರೆ ಅಭಿಮುಖವಾಗಿರುವಂಥ ಮುಖಗಳ ಮೊತ್ತ ಯಾವಾಗಲೂ 7 ಆಗಿರುತ್ತದೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು ದಾಳವನ್ನು ನಾನು ತೋರಿಸ್ತೀನಿ. ಇದು ಮಾದರಿಯಾಗಿ ನಾನೇನು ಮಾಡಿದ್ದೀನಿ, ಒಂದು ಚೌಕವಾಗಿರ್ತಕ್ಕಂಥ ಒಂದು ಬಾಕ್ಸನ್ನು ದಾಳದ ರೂಪದಲ್ಲಿ ತೆಗೆದುಕೊಂಡಿದ್ದೇನೆ. ನಾವು ಪಠ್ಯಪುಸ್ತಕದಲ್ಲಿ ನೋಡ್ತಿರ್ತಕ್ಕಂತೆ ಒಂದು ದಾಳವನ್ನು ನೋಡಿದ್ದೀವಿ. ಅಲ್ಲಿಯೂ ಕೂಡ ಇದೇ 3 ಸಂಖ್ಯೆಗಳನ್ನು ನಾವು ನೋಡ್ತೀವಿ, 1, 5, 3. ಹೌದಲ್ವಾ, 1, 5, 3. ಈಗ ನಾವು ಒಟ್ಟಾಗಿ ಇಲ್ಲಿ 3 ಸಂಖ್ಯೆಗಳನ್ನ ನಾವು ನೋಡ್ತೀವಿ. ಹೌದಾ, ದಾಳದಲ್ಲಿ ನಮಗೆ ಕಾಣಿಸ್ತಾ ಇರ್ತಕ್ಕಂಥ ಮುಖಗಳು. ಈಗ ಅವ್ರು ಕೊಟ್ಟಿರುವಂತೆ 1ಕ್ಕೆ ಅಭಿಮುಖವಾಗಿರುವಂತಹ ಸಂಖ್ಯೆ ಯಾವುದು ಅಂದರೆ ವಿರುದ್ಧವಾಗಿರ್ತಕ್ಕಂಥ ಸಂಖ್ಯೆ 6. ಹೌದಾ. ನೋಡಿ ಇಲ್ಲಿ ಯಾವುದೇ ಒಂದು ರೂಲ್ ಪ್ರಕಾರ, ಇಲ್ಲಿ ಕೊಟ್ಟಿರ್ತಕ್ಕಂಥ ರೂಲ್ ಪ್ರಕಾರ ಏನಿದೆ ಅಂದರೆ 1ಕ್ಕೆ ಅಭಿಮುಖವಾಗಿರುವಂತಹ ಸಂಖ್ಯೆ ಯಾವುದು, 6 ಅಂತ ಹೇಳ್ತಾರೆ ಅವರು. ಹೌದಾ. ನೋಡಿ, ಅಭಿಮುಖವಾಗಿದೆ ಅಲ್ವಾ. ನೋಡಿ, ಇಲ್ಲಿ 1 ಇದೆ ಈ ಭಾಗದಲ್ಲಿ, ಇದರ ವಿರುದ್ಧವಾಗಿ 6 ಅಂದರೆ ಮೊತ್ತ ಎಷ್ಟಾಯಿತು, 1 + 6 7. ಹೌದಲ್ವಾ. ಈಗ ನೀವೇ ಹೇಳಿ ನೋಡೋಣ, ಇಲ್ಲಿ 3 ಇದೆ. ಹೌದಾ, ಮೊತ್ತ ಎಷ್ಟು ಬರಬೇಕು, 7 ಅಂದರೆ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಈ ಭಾಗದಲ್ಲಿ ಯಾವ ಸಂಖ್ಯೆ ಇದೆ ಹೇಳಿ ನೋಡೋಣ. 3ಕ್ಕೆ ಎಷ್ಟನ್ನು ಸೇರಿಸಿದಾಗ 7 ಆಗುತ್ತೆ, 4 ಅಲ್ವಾ. ನೋಡಿ, ಈ ಭಾಗದಲ್ಲಿ 4 ಇದೆ ಅಲ್ವಾ. ನೋಡಿ, 3. ಯಾವುದೇ ಸಂಖ್ಯೆಗಳು ಅಭಿಮುಖವಾಗಿರುವಂಥ ಮುಖಗಳ ಮೊತ್ತ ಯಾವಾಗಲೂ 7 ಆಗಿರುತ್ತದೆ. ಇನ್ನು ಮೇಲ್ಭಾಗದಲ್ಲಿ 5 ಇದೆ, ಒಟ್ಟು ಮೊತ್ತ ಎಷ್ಟು ಬರಬೇಕು, 7 ಅಲ್ವಾ. ನೋಡಿ, ಕೆಳಭಾಗದಲ್ಲಿ ಅದರ ವಿರುದ್ಧ ಭಾಗ ಎಷ್ಟಿದೆ, 2. ಕಾಣಿಸ್ತಾ ಇದೆಯಾ ಮಕ್ಕಳೇ. ನೋಡಿ, ಅರ್ಥ
ಅರ್ಥ ಆಯ್ತಲ್ವಾ? ಒಂದಕ್ಕೆ ಅಭಿಮುಖವಾಗಿ 6, ಎರಡಕ್ಕೆ ಅಭಿಮುಖವಾಗಿ 5, ಹಾಗೆ ಮೂರಕ್ಕೆ ಅಭಿಮುಖವಾಗಿ 4. ಈ ರೀತಿಯಾಗಿ ನಾವು ದಾಳವನ್ನು ನೋಡಿ, ಇದನ್ನು ನೀವು ತಿಳ್ಕೊಂಡ್ರೆ ಇನ್ನು ಮುಂದೆ ಬರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಈಸಿಯಾಗಿ ಉತ್ತರವನ್ನು ಕೊಡಬಹುದು ಮಕ್ಕಳು. ಸರಿನಾ? ಈಗ ಅರ್ಥ ಆಯ್ತಲ್ವಾ? ಒಟ್ಟು ಅಭಿಮುಖವಾಗಿರ್ತಕ್ಕಂಥ ಒಂದು ಮುಖಗಳ ಮೊತ್ತ ಏನಾಗಿರ್ತದೆ? ಯಾವಾಗಲೂ 7 ಇರ್ತದೆ. ನೀವು ಈಸಿಯಾಗಿ ಈಗ ಹೇಳ್ಬೋದು ಯಾವ ಸಂಖ್ಯೆ ಎಲ್ಲಿದೆ ಅಂತ. ಅಭಿಮುಖವಾಗಿರ್ತಕ್ಕಂಥ ಸಂಖ್ಯೆ ಯಾವುದು ಅಂತ ನೀವು ಈಸಿಯಾಗಿ ಕಂಡುಹಿಡಿತೀರ. ಅರ್ಥ ಆಯ್ತಾ? ಮುಂದೆ ನೋಡಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ, ವಾಟ್ ಈಸ್ ದ ಫೇಸ್ ಅಪೋಸಿಟ್ ಟು ದ? ಮುಂದಿನವುಗಳಿಗೆ ಅಭಿಮುಖವಾಗಿರುವ ಮುಖವನ್ನು ನಾವು ಬರೀರಿ ಅಂತ ಹೇಳ್ತಾರೆ. ಫೇಸ್ ನಂಬರ್ 2, ಸಂಖ್ಯೆ 2ಕ್ಕೆ ಇರುವ ಅಭಿಮುಖ ಯಾವುದು? ಇರುವ ಮುಖ ಯಾವುದು? ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ABC 3 ಪ್ರಶ್ನೆಗಳಿಗೆ ಅಂದರೆ ಆ ಒಂದು ಸಂಖ್ಯೆಗೆ ಅಭಿಮುಖವಾಗಿರುವ ಮುಖವನ್ನು ಇಲ್ಲಿ ಬರೀಬೇಕು ಅಂತ ಹೇಳ್ತಾರೆ. ಹೌದಾ? ಮೊದಲನೇದಾಗಿ ನೋಡಿ, ಇಲ್ಲಿ ನಾವು ಆಗಲೇ ತೋರಿಸಿದಂತೆ 2ಕ್ಕೆ ಅಭಿಮುಖವಾಗಿರುವಂಥ ಮುಖ ಯಾವುದು? ನೋಡಿ, ಇಲ್ಲಿ 2 ಇದೆ ಅಲ್ವಾ? 2. ಈ 2 ಸಂಖ್ಯೆಗೆ ಅಪೋಸಿಟ್ ನೋಡಿ, ಕಾಣ್ತಾ ಇದೆ ಅಲ್ವಾ? ಇದರ ವಿರುದ್ಧ ಯಾವ ಸಂಖ್ಯೆ ಇದೆ ಅಂದರೆ ಒಟ್ಟು 7 ಆಗಬೇಕು. ನಮ್ಮ ಒಂದು ಮೊತ್ತ ಎಷ್ಟಾಗಬೇಕು? 7. ಈ 2 ಈ ಒಂದು ಸಂಖ್ಯೆಗೆ ವಿರುದ್ಧ ಈ ದಿಕ್ಕು. ಇದರಲ್ಲಿರ್ತಕ್ಕಂಥ ಸಂಖ್ಯೆ ಯಾವುದು? 5 ಅಲ್ವಾ? ನೋಡಿ, ಅಂದರೆ 2ಕ್ಕೆ ಅಭಿಮುಖವಾಗಿರುವಂಥ ಸಂಖ್ಯೆ 5. ನೆಕ್ಸ್ಟ್ 5. ಇನ್ನು ನೆಕ್ಸ್ಟ್ ನೋಡಿ, ನೀವು ಕನ್ನಡದಲ್ಲಿಯೂ ಬರಿಬಹುದು. ಉತ್ತರ 2 ಬೈಲಿಂಗ್ವಲ್ ಇರೋದ್ರಿಂದ 2 ಅದರ ಕಡೆ ಬರಿಬಹುದು. ಇನ್ನು ಫೇಸ್ ನಂಬರ್ 3, ಸಂಖ್ಯೆ 3ಕ್ಕೆ ಇರುವಂಥ ಮುಖ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ವಾ? ಸಂಖ್ಯೆ 3 ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಂಖ್ಯೆ ಯಾವ್ದು ಹೇಳಿ ನೋಡೋಣ? 4 ಅಲ್ವಾ? 3ಕ್ಕೆ ಅಭಿಮುಖವಾಗಿರುವಂಥ ಸಂಖ್ಯೆ 4. ಇನ್ನು ನೆಕ್ಸ್ಟ್ ಫೇಸ್ ನಂಬರ್ 4 ನೋಡಿ, ಈಗ 4ನ್ನು ನಾವು 3ರ ವಿರುದ್ಧ ದಿಕ್ಕಿನಲ್ಲಿ ಅಭಿಮುಖವಾಗಿರುವಂಥ ಸಂಖ್ಯೆ ಅಂತ ಬರೆದಿವಿ. ಈಗ 4ಕ್ಕೆ ವಿರುದ್ಧವಾಗಿರುವಂಥ ಸಂಖ್ಯೆ ಸೇಮ್ ಆಗಲೇ ಬರ್ತೀವಲ್ವ? 3. 4ಕ್ಕೆ ವಿರುದ್ಧವಾಗಿರುವಂಥ ಅಭಿಮುಖವಾಗಿರುವಂಥ ಸಂಖ್ಯೆ 3. ಅರ್ಥ ಆಯ್ತಾ ಮಕ್ಕಳೇ? ಇನ್ನು ನೆಕ್ಸ್ಟ್, ವಿಚ್ ಫೇಸಸ್ ಹ್ಯಾವ್ ಕಾಮನ್ ಎಡ್ಜಸ್ ವಿತ್ ದ ಫೇಸ್ ನಂಬರ್ಡ್ 1? ಸಂಖ್ಯೆ 1 ಇರುವ ಮುಖದೊಂದಿಗೆ ಸಾಮಾನ್ಯ ಅಂಚುಗಳನ್ನು ಹೊಂದಿರುವಂಥ ಮುಖಗಳು ಯಾವುವು? ಅಂದರೆ ನೋಡಿ, ಈ ಪ್ರಶ್ನೆ ಅರ್ಥ ಏನಪ್ಪ ಅಂದ್ರೆ, ಈಗ 1 ಈ ದಾಳದಲ್ಲಿ 1 ಅಂತ ಇದೆ. ಹೌದಾ? ಎಡ್ಜಸ್ ಅಂದರೆ ಅಂಚುಗಳು. ಇಲ್ಲಿ ಅಂಚುಗಳು ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಅಂಚುಗಳು, ಮೂಲೆಗಳು ಇವುಗಳನ್ನ ತಿಳ್ಕೊಂಡಿದ್ದೀವಿ. ಹೌದಾ? ಈಗ ಈ ಒಂದು ಸಂಖ್ಯೆಗೆ ಮುಖದೊಂದಿಗೆ ಇರ್ತಕ್ಕಂಥ ಸಾಮಾನ್ಯ ಅಂಚುಗಳನ್ನು ಹೊಂದಿರುವಂಥ ಸಂಖ್ಯೆಗಳು ಯಾವ್ಯಾವಪ್ಪ ನೋಡಿ. ಅಂಚುಗಳಂದರೆ ಈ ಭಾಗದಿಂದ ಈ ಭಾಗ, ಅಂದರೆ 1ಕ್ಕೆ ಇದಕ್ಕೆ ಏನಾಗಿದೆ? ಇದು 5ಕ್ಕೂ ಕೂಡ ಅಂಚು ಇದೆ, 1ಕ್ಕೂ ಕೂಡ ಇದೆ ಅಂಚು. ಹೌದಾ? ಅಂದರೆ 5 ಇದೊಂದು ಸಂಖ್ಯೆ ಆಯಿತು. ಇನ್ನು 1ರಿಂದ ನೋಡಿ, ಇಲ್ಲೊಂದು ಕೂಡ ಅಂಚಿದೆ, ಈ ಭಾಗದಿಂದ ಈ ಭಾಗಕ್ಕೆ. ಇದು 3 ಕೂಡ ಏನಾಗುತ್ತೆ? 3ಕ್ಕೂ ಕೂಡ ಇದೆ ಅಂಚು. ಅದಕ್ಕೋಸ್ಕರ 5 ಮತ್ತು 3 ಆಯಿತು. ಇನ್ನು ಈ ಭಾಗದಲ್ಲಿ 5ರ ವಿರುದ್ಧ ದಿಕ್ಕಿನಲ್ಲಿ ಯಾವ ಸಂಖ್ಯೆ ಇದೆ ಹೇಳಿ ನೋಡೋಣ? 2 ಅಲ್ವಾ? ನೋಡಿ, 5ರ ವಿರುದ್ಧ ದಿಕ್ಕಿನಲ್ಲಿ 2 ಇದೆ. ಹೌದಾ? ಹಾಂ, ಇಲ್ಲಿ ನೋಡಿ, ಅಂಚು 1 ಆಯಿತು. 1 2 ಇದೊಂದು 3, 2 ಅಂದರೆ 5 3 2 ಈ 3 ಸಂಖ್ಯೆಗಳಾದ. ಇನ್ನು ಇಲ್ಲೊಂದು ಅಂಚಿದೆ. ಹೌದಾ? ಈ ಭಾಗದಲ್ಲಿರ್ತಕ್ಕಂಥ ಅಂಚು 4. ಗೊತ್ತಾಯ್ತಾ ಮಕ್ಕಳೇ? ನೋಡಿ, 4 ಅಂದರೆ ಒಟ್ಟು 5 3 2 4. ಈ 4 ಸಂಖ್ಯೆಗಳು 1ರ ಜೊತೆಗೆ ಅಂದರೆ 1ರ ಸಾಮಾನ್ಯ ಅಂಚುಗಳನ್ನು ಹೊಂದಿರುವಂಥ ಮುಖಗಳು. ಇದರ ವಿರುದ್ಧವಾಗಿರ್ತಕ್ಕಂಥ ಈ 1ಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಂಖ್ಯೆ ಯಾವುದು? 6 ಅಂದರೆ ಅಭಿಮುಖವಾಗಿರುವಂಥ ಸಂಖ್ಯೆ 6. ಅದನ್ನು ಹೊರತುಪಡಿಸಿ ಉಳಿದಂಥ 4 ಸಂಖ್ಯೆಗಳು ಈ 1 ಅನ್ನುವಂಥ ಮುಖದೊಂದಿಗೆ ಅಂಚುಗಳನ್ನು ಹೊಂದಿದೆ. ಹೌದಲ್ವಾ? ನೋಡಿ, 5 3 2 4. 6 ಮಾತ್ರ ಹೊಂದಿಲ್ಲ, ಯಾಕಂದರೆ ಅದು ವಿರುದ್ಧ ದಿಕ್ಕಿನಲ್ಲಿದೆ ಅಲ್ವಾ? ಅಂಚುಗಳು ಅಂದರೆ ಇದರೊಂದಿಗೆ ಸೇರಿರುವಂಥ ಭಾಗ. ಹೌದಾ? ಈಗ ಇಲ್ಲಿ ಬರೀಬೇಕಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ 5
ನೋಡಿ 2 3 4 5 ಗೊತ್ತಾಯ್ತಾ? ಯಾವ್ಯಾವ ಹೇಳಿ? 2 ಕೆಳಭಾಗದಲ್ಲಿ 2 ಇದೆ, 3 5 4. ಈ 4 ಸಂಖ್ಯೆಗಳೇನಾಗ್ತವೆ? ಈ 1ರ ಜೊತೆಗೆ ಅಂಚನ್ನು ಹೊಂದಿರುತ್ತವೆ. ಸರಿನಾ? ಇನ್ನು 2ನೆಯ ಪ್ರಶ್ನೆ, ವಿಚ್ ಫೇಸಸ್ ಹ್ಯಾವ್ ನೋ ಕಾಮನ್ ಎಡ್ಜ್ ವಿತ್ ದ ಫೇಸ್ ನಂಬರ್ಡ್ 1? ಸಂಖ್ಯೆ 1 ಇರುವ ಮುಖದೊಂದಿಗೆ ಯಾವ ಮುಖ ಸಾಮಾನ್ಯ ಅಂಚನ್ನು ಹೊಂದಿಲ್ಲ? ನೋಡಿ, ಈಗಾಗಲೇ ನಾವು ತಿಳಿದಿರುವಂತೆ ಈಗ ಏನು ಮಾಡಿದ್ದೀವಿ? ಅಂಚನ್ನು ಹೊಂದಿರುವ ಸಂಖ್ಯೆಗಳನ್ನ ಬರೆದಿವಿ. ಎಲ್ಲ 1 2 3 4 5. ಯಾವ ಸಂಖ್ಯೆ ಬಂದಿಲ್ಲ, ಸಾಮಾನ್ಯ ಅಂಚನ್ನು ಹೊಂದಿಲ್ಲ ಅಂತ ಹೇಳ್ತಾರೆ. ಇದರ ಅಭಿಮುಖವಾಗಿರುವಂಥ ಸಂಖ್ಯೆ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾಯಿದೆ ಮಕ್ಕಳೇ? ನೋಡಿ, ಇದಕ್ಕೆ ಅಂಚನ್ನು ಏನು ಮಾಡ್ಕೊಂಡಿಲ್ಲ, ಅದು ಹೊಂದಿಲ್ಲ. 1ಕ್ಕೆ ಅಂಚು ಬಿಟ್ಟು ದೂರಿದೆ, ಅದು ಅಭಿಮುಖವಾಗಿದೆ ಅಲ್ವಾ? ಮೂಲೆಗಳು ಸೇರುವ ಭಾಗವನ್ನು ಅಂಚು ಅಂತ ನಾವು ಕರಿತೀವಿ. ಇಲ್ಲಿ 1ಕ್ಕೆ 6 ಅನ್ನುವಂಥ ಸಂಖ್ಯೆ ಅಂಚನ್ನು ಹೊಂದಿಲ್ಲ. ಅದಕ್ಕೋಸ್ಕರ ಇದು ಸಂಖ್ಯೆ 1ರ ಜೊತೆಗೆ 1ರ ಮುಖದೊಂದಿಗೆ ಯಾವ ಮುಖ ಸಾಮಾನ್ಯ ಅಂಚನ್ನು ಹೊಂದಿಲ್ಲ ಅಂದರೆ 6. ಯಾವ್ದು ಹೇಳಿ? 6. ಇನ್ನು ನೆಕ್ಸ್ಟ್, ಲುಕ್ ಆಟ್ 3 ಡಿಫ್ರೆಂಟ್ ವ್ಯೂಸ್ ಆಫ್ ದ ಸೇಮ್ ಕ್ಯೂಬ್. ಅದೇ ಚೌಕಘನದ ವಿವಿಧ ನೋಟಗಳನ್ನು ಗಮನಿಸಿ ಅಂತ ಹೇಳ್ತಾರೆ. ಇದರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿ. ವಾಟ್ ಕಲರ್ ಈಸ್ ದ ಫೇಸ್ ದ್ಯಾಟ್ ಈಸ್ ಅಪೋಸಿಟ್ ಟು ದ ರೆಡ್ ಫೇಸ್? ಇಲ್ಲಿ 3 ಚೌಕಘನಗಳನ್ನು ಕೊಟ್ಟಿದ್ದಾರೆ. ಹೌದಾ? ಇದಕ್ಕೆ ಬೇರೆ ಬೇರೆ ಬಣ್ಣಗಳಿವೆ. ಕಾಣಿಸ್ತಾ ಇದೆ ಅಲ್ವಾ? ಕೆಂಪು, ಕೇಸರಿ, ಹಸಿರು, ಆಮೇಲೆ ಪರ್ಪಲ್ ಮತ್ತು ಹಳದಿ. ಇವೆಲ್ಲವುಗಳು ಏನಾಗಿವೆ? ಬೇರೆ ಬೇರೆ ಬಣ್ಣಗಳನ್ನು ಹೊಂದಿರತಕ್ಕಂಥ ಒಂದು ಚೌಕಘನ. ಹೌದಾ? ಇಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರೆ, ಕೆಂಪು ಮುಖಕ್ಕೆ ಅಭಿಮುಖವಾಗಿರುವ ಮುಖದ ಬಣ್ಣ ಯಾವುದು? ಇದನ್ನು ನಾವು ಕಂಡುಹಿಡಿಯಬೇಕಿದೆ. ಮೊದಲನೇ ಪ್ರಶ್ನೆ ಅರ್ಥ ಆಯ್ತಾ ಮಕ್ಕಳೇ? ಕೆಂಪು ಮುಖಕ್ಕೆ ಅಭಿಮುಖವಾಗಿರುವಂಥ ಮುಖದ ಬಣ್ಣ ಯಾವುದು? ಯಾವುದಪ್ಪ ಅಂದ್ರೆ ನೋಡಿ, ಇಲ್ಲಿ ನಾನು ಒಂದೊಂದೇ ಚೌಕಘನವನ್ನು ತೋರಿಸ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ಈ ಒಂದು ಚೌಕಘನ, ಇದರಲ್ಲಿ ಈ ಭಾಗ ಇದೆ ಅಲ್ವಾ? ಇದು ಕೆಂಪು. ಹೌದಾ? ಕೆಂಪು, ಆರೆಂಜ್, ಇದು ಕಿತ್ತಳೆ ಬಣ್ಣ, ಆರೆಂಜ್ ಬಣ್ಣ, ಇದು ಹಸಿರು. ಹೌದಾ? ಇಲ್ಲಿ ನೋಡಿ, ನಮಗೆ ಕಾಣ್ತಿರ್ತಕ್ಕಂಥ 3 ಮುಖಗಳು ಅಂದರೆ 3 ಭಾಗಗಳನ್ನ ಮಾತ್ರ ಕಾಣ್ತಾ ಇವೆ. ಇದು ಆರೆಂಜ್, ಈ ಭಾಗ ಇಲ್ಲಿ ಬಂತು. ಹೌದಾ? ಅದರ ಪಕ್ಕದಲ್ಲಿ ಹಸಿರಿದೆ. ಅದರ ಅಪೋಸಿಟ್ ಯಾವುದಿದೆ? ನೇರಳೆ ಬಣ್ಣ ಅಂದರೆ ಪರ್ಪಲ್. ಇಲ್ಲಿ ನೋಡಿ, ಇದು ಬ್ಲೂ. ಹಾಗೆ ಇದೇನಿದೆ ಅಂದ್ರೆ ಇದು ಕೂಡ, ಇದು ಆರೆಂಜ್, ಇದು ರೆಡ್. ಹೌದಾ? ಇದು ರೆಡ್, ಇದು ಯೆಲ್ಲೋ. ಕಾಣಿಸ್ತಾ ಇದೆ ಅಲ್ವಾ? ಈಗ ನಮಗೆ ಅವ್ರು ಏನು ಕೇಳಿದ್ದಾರೆ ಅಂದರೆ, ಕೆಂಪು ಮುಖಕ್ಕೆ ಅಭಿಮುಖವಾಗಿರುವ ಮುಖದ ಬಣ್ಣ ಯಾವುದು? ಇದು ಕೆಂಪು ಭಾಗ. ಇದಕ್ಕೆ ಅಭಿಮುಖ ಅಂದರೆ ಕೆಳಭಾಗ. ಹೌದಾ? ಕೆಂಪು ಮುಖ. ಈ ಕೆಂಪು ಮುಖ ಅಂದರೆ ಇಲ್ಲಿದೆ. ಹೌದಾ? ಫಸ್ಟ್ನೇ ಬಾಕ್ಸ್ ನೋಡಿ. ಕೆಂಪು ಮುಖಕ್ಕೆ ನಾವು ಒಂದೊಂದೇ ಬಣ್ಣವನ್ನು ಹೇಳ್ತಾ ಹೋಗ್ತೀನಿ. ಕೆಂಪು ಮುಖಕ್ಕೆ ಅಭಿಮುಖ ಅಂದರೆ ಈ ಹಿಂದಿನ ಭಾಗ, ಇದರ ಅಪೋಸಿಟ್ ಈ ಭಾಗ ಬರುತ್ತೆ. ಹೌದಾ? ಇಲ್ಲಿ ಇದಕ್ಕೆ ಹೊಂದಿಕೊಂಡಿರುವಂತೆ ಆರೆಂಜ್ ಭಾಗ, ಆರೆಂಜ್ ಬಣ್ಣ ಬರೋದಿಲ್ಲ. ಮೊದಲಿಗೆ ಬಣ್ಣಗಳನ್ನು ಬರ್ಕೋತೀನಿ, ಇಲ್ಲಿ ಯಾವ್ಯಾವ ಬಣ್ಣ ಇವೆ ಅನ್ನೋದನ್ನು. ಆರೆಂಜ್ ಇದು ಬರೋದಿಲ್ಲ. ಹೌದಾ? ತೆಗಿಯೋಣ. ನೆಕ್ಸ್ಟ್, ಇದಕ್ಕೆ ಸಂಬಂಧಿಸಿದಂತೆ ಗ್ರೀನ್, ಇದು ಕೂಡ ಬರೋದಿಲ್ಲ. 2 ಬಣ್ಣಗಳು ಹೋದವು, 1 2 ಆರೆಂಜ್. ನೋಡಿ, ನಮಗೇನು ಹೇಳಿದ್ದಾರೆ ಅವರು? ಕೆಂಪು ಮುಖಕ್ಕೆ ಅಭಿಮುಖವಾಗಿರುವ ಮುಖದ ಬಣ್ಣ. ಇದಕ್ಕೆ ಅಭಿಮುಖ ಯಾವುದಿದೆ ಅದನ್ನು ಕಂಡುಹಿಡಿಬೇಕು ನಾವೀಗ. ಹೌದಾ? ಅಂದರೆ ಇದಕ್ಕೆ ಹೊಂದಿಕೊಂಡಿರುವಂಥ ಬಣ್ಣಗಳನ್ನು ನೋಡೋಣ. ನೋಡಿ, ಕೆಂಪಕ್ಕೆ ಅಭಿಮುಖವಾಗಿರುವ ಬಣ್ಣ. ಮೊದಲಿಗೆ ಆರೆಂಜ್ ಬರೋದಿಲ್ಲ, ಗ್ರೀನ್ ಬರೋದಿಲ್ಲ, ಇವೆರಡನ್ನು ತೆಗೆಯಲಾಯಿತು. ಇನ್ನು ಇಲ್ಲೊಂದು ಕೆಂಪು ಬಣ್ಣ ಇದೆ ನೋಡಿ. ಅದೇ ಭಾಗವನ್ನು, ಅದೇ ಬಾಕ್ಸನ್ನು ಏನು ಮಾಡಿದ್ದಾರೆ? ಬಣ್ಣವನ್ನು ಮೇಲ್ ಮಾಡಿ, ಕೆಂಪು ಬಣ್ಣವನ್ನು ಮೇಲ್ ಮಾಡಿ ತೋರಿಸಿದ್ದಾರೆ ನೋಡಿ. ಇಲ್ಲಿ ಬ್ಲೂ, ಇದು ಕೂಡ ಬರೋದಿಲ್ಲ. ಇನ್ನು ಯೆಲ್ಲೋ, ಇದು ಕೂಡ ಬರೋದಿಲ್ಲ. ಹೌದಾ? ಇನ್ನು ಉಳಿದಿರ್ತಕ್ಕಂಥ 2 ಬಣ್ಣಗಳು ರೆಡ್, ಪರ್ಪಲ್. ಈಗ ನಮಗೆ ಕೇಳಿರ್ತಕ್ಕಂಥ ಬಣ್ಣ ಯಾವುದು? ರೆಡ್, ಕೆಂಪು. ಹೌದಾ? ಕೆಂಪು ಮುಖಕ್ಕೆ ಅಭಿಮುಖವಾಗಿರುವ ಬಣ್ಣ ಯಾವುದು? ನಮಗೆ ಸಿಕ್ಬಿಡ್ತು ಆನ್ಸರ್. ದ್ಯಾಟ್ ಈಸ್ ಪರ್ಪಲ್. ಪರ್ಪಲ್ ಅಂದರೆ ನೇರಳೆಯ ಬಣ್ಣ. ಇದು ನೇರಳೆಯ ಬಣ್ಣ ಅಂದರೆ ಇದರ ಕೆಳಭಾಗದಲ್ಲಿ ಏನಿದೆ? ರೆಡ್ ಇದೆ. ಅದನ್ನೇ ಉಲ್ಟಾ ಮಾಡಿ ಏನು ಮಾಡಿದ್ದಾರೆ ಅವರು? ಇಟ್ಟಿದ್ದಾರೆ. ಅರ್ಥ ಆಯ್ತಾ?
ಈಗ ಮೊದಲನೇ ಉತ್ತರ ಪರ್ಪಲ್. ನೋಡಿ, ಎ ಆನ್ಸರ್ ಪರ್ಪಲ್, ನೇರಳೆ ಬಣ್ಣ. ನೆಕ್ಸ್ಟ್ ಬಿ ಕ್ವೆಶನ್. ವಾಟ್ ಕಲರ್ ಈಸ್ ದ ಫೇಸ್ ದ್ಯಾಟ್ ಈಸ್ ಅಪೋಸಿಟ್ ಟು ದ ಯೆಲ್ಲೋ ಫೇಸ್? ನೋಡಿ, ಅಂದರೆ ಹಳದಿ ಬಣ್ಣದ ಮುಖಕ್ಕೆ ಅಭಿಮುಖವಾಗಿರುವ ಮುಖದ ಬಣ್ಣ ಯಾವುದು ಅಂತ ಕೇಳ್ತಾರೆ. ನೋಡಿ ಹಳದಿ ಎರಡನೆಯ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂದರೆ ಹಳದಿ ಬಣ್ಣದ ಮುಖಕ್ಕೆ ಅಭಿಮುಖವಾಗಿರುವ ಮುಖದ ಬಣ್ಣ ಯಾವುದು? ಇಲ್ಲಿ ನಮಗೆ 3 ಬಾಕ್ಸ್ಗಳನ್ನು, ಚೌಕಗಣಗಳನ್ನು ಕೊಟ್ಟಿದ್ದಾರೆ. ಹೌದಾ? 3 ಚೌಕಗಣಗಳಲ್ಲಿ ಬೇರೆ ಬೇರೆ ಬಣ್ಣಗಳಿವೆ. ಹೌದಾ? ಈಗ ಹಳದಿ ಬಣ್ಣ ಕೇವಲ ಒಂದು ಭಾಗದಲ್ಲಿ ಮಾತ್ರ ನಮಗಿಲ್ಲಿ ತೋರಿಸಲಾಗಿದೆ. ಇದಕ್ಕೆ ಹೊಂದಿಕೊಂಡಂತೆ ಬಣ್ಣಗಳು ಯಾವ್ಯಾವಿವೆ? ಈಗ ನಮ್ಗೆ ಹಳದಿ ಬಣ್ಣದ ಅಭಿಮುಖ ಬಣ್ಣ ಬೇಕು, ಅಂದರೆ ಇದರ ಅಪೋಸಿಟ್. ಈಗ ಇದಕ್ಕೆ ಹೊಂದಿಕೊಂಡಂತೆ ಇದು ರೆಡ್, ಬ್ಲೂ. ನೋಡಿ, ರೆಡ್ ತೆಗಿತೀನಿ ಮತ್ತು ಬ್ಲೂ 2 ಬಣ್ಣಗಳು ಹೋದು. ಈಗ ನಮಗೆ ಬೇಕಾಗಿರೋದು ಯೆಲ್ಲೋಗೆ ಸಂಬಂಧಪಟ್ಟಂತೆ. ಹೌದಾ? ಯೆಲ್ಲೋಗೆ ಸಂಬಂಧಪಟ್ಟಂತೆ ಅಂದರೆ ರೆಡ್ ಮತ್ತು ಬ್ಲೂ ಹೋದರೆ ಇಲ್ಲಿ ನೋಡಿ, ಇಲ್ಲಿ ರೆಡ್ ಬ್ಲೂಗೆ ಸಂಬಂಧಪಟ್ಟಂತೆ ಯಾವುದೇ ದಾಳಗಳಲ್ಲಿ ಅಂದರೆ ಚೌಕಗಣಗಳಲ್ಲಿ ಬಣ್ಣವನ್ನು ತೋರಿಸಿಲ್ಲ. ಇದಕ್ಕೆ ಇನ್ನೊಂದು ನಿಮಗೆ ಚೌಕಗಣ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು, ಈಸಿಯಾಗಿ ಆನ್ಸರ್ ಸಿಗ್ತಾಯಿತ್ತು. ನೋಡಿ, ಇರಲಿ. ಈಗ ಚೌಕಗಣ ಇದರಲ್ಲಿ ರೆಡ್ ಮತ್ತು ಬ್ಲೂವನ್ನು ನಾನು ತೆಗೆದಿದ್ದೀನಿ. ಹೌದಾ? ಈಗ ಹಳದಿ ಬಣ್ಣದ ಮುಖ ಇಲ್ಲಿದೆ. ಇದಕ್ಕೆ ಹೊಂದಿಕೊಂಡಂತೆ ಅಂದರೆ ನಾವು ಬಹುಶಃ ಇದು ಯೆಲ್ಲೋಕ್ಕೆ ಹೊಂದಿಕೊಂಡಂತೆ ಪರ್ಪಲ್. ನೋಡಿ, ರೆಡ್ಗೆ ಹೊಂದಿಕೊಂಡಂತೆ ಆರೆಂಜ್ ಬಣ್ಣವನ್ನು ಕೂಡ ನಾನು ಇಲ್ಲಿ ತೆಗಿತೀನಿ, ಆರೆಂಜ್. ನೆಕ್ಸ್ಟ್ ಇನ್ನು ಯೆಲ್ಲೋ ಭಾಗಕ್ಕೆ ನಮಗೆ ಬೇಕಾಗಿದೆ ಅಂದರೆ ಹಳದಿ ಬಣ್ಣ, ಇದು ಬರೋದಿಲ್ಲ. ಇದರಲ್ಲಿ ಗ್ರೀನ್ ಅಥವಾ ಪರ್ಪಲ್ ಇವು ಎರಡರಲ್ಲಿ ಯಾವುದಾದ್ರೂ ಒಂದು ಏನಾಗಬಹುದು, ಹಳದಿ ಒಂದು ಬಣ್ಣದ ಮುಖಕ್ಕೆ ಅಭಿಮುಖವಾಗಿರುವಂಥ ಬಣ್ಣ ಆಗಿರ್ತದೆ. ನೋಡಿ, ಉತ್ತರ ಏನಾಗುತ್ತಪ್ಪ ಅಂದರೆ ಇದರದು ಗ್ರೀನ್ ಅಥವಾ ಪರ್ಪಲ್. ಗ್ರೀನ್ ಆರ್ ಪರ್ಪಲ್ ಅಂದರೆ ಹಸಿರು ಅಥವಾ ನೇರಳೆ ಬಣ್ಣ, ಎರಡರಲ್ಲಿ ಒಂದು ಆಗ್ಬೋದು. ಯಾಕಂದರೆ ಅವ್ರು 3 ಬಾಕ್ಸ್ಗಳನ್ನು ಕೊಟ್ಟಿರೋದ್ರಿಂದ ಅದು ಉತ್ತರ ಒಂದೇ ಅಂತ ಹೇಳೋಕ್ಕಾಗಲ್ಲ, 2 ಬರ್ಬೋದು. ಇನ್ನು ನೆಕ್ಸ್ಟ್, ಫಾಲೋ ದೀಸ್ ಇನ್ಸ್ಟ್ರಕ್ಷನ್ಸ್ ಫಾರ್ ದ ಶೇಪ್ಸ್ ಅಲಾಂಗ್ ದ ಬಾರ್ಡರ್. ಅಂಚಿನ ಉದ್ದಕ್ಕೂ ಇರುವ ಆಕೃತಿಗಳಿಗೆ ಮುಂದೆ ನೀಡಿರುವ ಸೂಚನೆಗಳನ್ನು ಅನುಸರಿಸಿ. ನೋಡಿ, ಇಲ್ಲೇನು ಮಾಡಿದ್ದಾರೆ, ಅಂಚಿನ ಉದ್ದಕ್ಕೂ ಇರುವಂಥ ಆಕೃತಿಗಳು ಅಂದರೆ ಈ ಭಾಗದಲ್ಲಿ ಈ ಪಠ್ಯ ಪುಸ್ತಕದ ಭಾಗದಲ್ಲಿ ಕೊನೆಗೆ ನೋಡಿ ಕಾಣ್ತಾ ಇದೆಯಲ್ವಾ, ಇಲ್ಲಿ ನೋಡಿ, ಅಂಚಿನಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಆಕೃತಿಗಳಿಗೆ ಹೊಂದಿರುವಂಥ ಒಂದು ಸೂಚನೆಗಳ ಅನುಸಾರವಾಗಿ ಉತ್ತರಗಳನ್ನು ಬರೀರಿ ಅಂತ ಹೇಳ್ತಾರೆ. ನೋಡೋಣ ಈಗ ಮೊದಲನೆಯ ಪ್ರಶ್ನೆ. ಕಲರ್ ಆಲ್ ಶೇಪ್ಸ್ ವಿತ್ ಎ ರೆಕ್ಟ್ಯಾಂಗ್ಯುಲರ್ ಫೇಸ್ ಇನ್ ರೆಡ್. ಆಯತಾಕಾರದ ಮುಖವಿರುವ ಎಲ್ಲ ಆಕೃತಿಗಳಿಗೆ ಕೆಂಪು ಬಣ್ಣ ಹಾಕಿ ಅಂತ ಹೇಳ್ತಾರೆ. ನೋಡಿ, ಈ ಒಂದು ಚಿತ್ರಗಳಲ್ಲಿ ಆಯತಾಕೃತಿಗಳು ಯಾವ್ಯಾವಿವೆ, ಆಯತ ಆಕೃತಿಗಳಿಗೆ ಕೆಂಪು ಬಣ್ಣ ಹಾಕ್ರಿ ಅಂತ ಹೇಳ್ತಾರೆ ಅವರು. ನೋಡಿ, ಇಲ್ಲಿ ಆಯತ ಆಕೃತಿಯಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂದ್ರೆ ಇಲ್ಲಿಂದ ನೋಡ್ತಾ ಬರೋಣ. ನೋಡಿ, ಇದು ಇರೇಸರ್, ಇದಕ್ಕೆ ರೆಡ್ ಬಣ್ಣ ಅಂದರೆ ಕೆಂಪು ಬಣ್ಣವನ್ನು ತುಂಬಬೇಕು. ಆಯತ ಆಕೃತಿಗಳಲ್ಲಿ ಮೊದಲನೇದಾಗಿ ಇದು ಇರೇಸರ್, ಇದಕ್ಕೆ ರೆಡ್ ಬಣ್ಣವನ್ನು ತುಂಬಿ. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಮತ್ತು ಯಾವ್ಯಾವ ಆಕೃತಿಗಳಿವೆ, ಇಲ್ಲಿಯೂ ಕೂಡ ಒಂದು ಇರೇಸರ್ ಇದೆ, ಇದಕ್ಕೂ ಕೂಡ ರೆಡ್ ಬಣ್ಣವನ್ನು ತುಂಬಬೇಕು. ನೆಕ್ಸ್ಟ್ ನೋಡಿ, ಇಲ್ಲೊಂದು ಬಾಕ್ಸ್ ಇದೆ, ಇದು ಕೂಡ ಆಯತ ಆಕೃತಿಯಲ್ಲಿ. ಉಳಿದಂತೆ ಇವೆಲ್ಲವುಗಳು ಬೇರೆ ಬೇರೆ ಆಕೃತಿಯನ್ನು ಪಡೆದುಕೊಂಡಿವೆ, ಅದಕ್ಕೋಸ್ಕರ ಅದನ್ನು ತುಂಬೋದಿಲ್ಲ. ಎರಡನೆಯ ಪ್ರಶ್ನೆ. ಡ್ರಾ ಎ ಸ್ಮೈಲಿ ಆನ್ ಶೇಪ್ಸ್ ವಿತ್ ಎ ಟ್ರಯಾಂಗ್ಯುಲರ್ ಫೇಸ್. ತ್ರಿಭುಜಾಕಾರದ ಮುಖವನ್ನು ಹೊಂದಿರುವ ಆಕೃತಿಗಳ ಮೇಲೆ ಸ್ಮೈಲಿಯನ್ನು ರಚಿಸಿ. ನೋಡಿ, ತ್ರಿಭುಜಾಕೃತಿಗಳು ಯಾವ್ಯಾವ ಹೊಂದಿವೆ ತ್ರಿಭುಜವನ್ನು ನೋಡೋಣ. ತ್ರಿಭುಜಾಕೃತಿಯನ್ನು ಹೊಂದಿರುವಂಥ ಆಕೃತಿಗಳ ಮೇಲೆ ಸ್ಮೈಲಿಯನ್ನು ರಚನೆ ಮಾಡಿ ಅಂತ ಹೇಳ್ತಾರೆ. ನೋಡಿ, ತ್ರಿಭುಜಾಕೃತಿಗಳಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂದ್ರೆ ಇದು ಒಂದು, ಇದ್ರ ಮೇಲೆ ಸ್ಮೈಲಿ ಮಾಡಬೇಕು. ಹೌದಾ? ಈ ರೀತಿಯಾಗಿ ಸ್ಮೈಲಿಯನ್ನು ಹಾಕ್ತಾ ಹೋಗಬೇಕು. 1 2 ಮತ್ತು ನೋಡಿ
ತ್ರಿಭುಜ ಇಲ್ಲೊಂದಿದೆ 4. ಇದು ತ್ರಿಭುಜ ಆಕೃತಿ, ಇದು ಒಂದು ಘನಾಕೃತಿ ಇದೆ, ಹೌದಾ. ನೆಕ್ಸ್ಟ್ ಇಲ್ಲಿ ಒಂದಿದೆ ನೋಡಿ, ಕಾಣಿಸ್ತಾ ಇದೆಯಾ ನೋಡಿ. ಹಾಂ, ಇಲ್ಲಿ ಕೂಡ ಒಂದು ತ್ರಿಭುಜ ಆಕೃತಿ. ಈ ಥರ ಸ್ಮೈಲಿಯನ್ನು ಹಾಕಬೇಕು. ಕೊನೆಯದಾಗಿ ಇಲ್ಲೊಂದಿದೆ. ಇವೆಲ್ಲವುಗಳು ತ್ರಿಭುಜಾಕೃತಿಯನ್ನು ಹೊಂದಿರುವಂಥ ಆಕೃತಿಗಳಾಗಿವೆ. ಅವುಗಳ ಮೇಲೆ ಸ್ಮೈಲಿಯನ್ನು ಹಾಕ್ರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಡ್ರಾ ಎ ಸ್ಟಾರ್ ಆನ್ ಶೇಪ್ಸ್ ವಿತ್ ಎ ಕರ್ವ್ಡ್ ಫೇಸ್. ವಕ್ರಮುಖವನ್ನು ಹೊಂದಿರುವ ಆಕೃತಿಗಳ ಮೇಲೆ ಒಂದು ನಕ್ಷತ್ರವನ್ನು ತೆಗೆಯಿರಿ, ರಚಿಸಿರಿ ಅಂತ ಹೇಳ್ತಾರೆ. ವಕ್ರಮುಖವನ್ನು ಹೊಂದಿರುವಂತಹ ಒಂದು ಆಕೃತಿಗಳು ಅಂದರೆ ವಕ್ರವನ್ನು ಹೊಂದಿರುವಂಥ ಆಕೃತಿಗಳು, ಅವುಗಳ ಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ಒಂದು ನಕ್ಷತ್ರವನ್ನು ತೆಗಿಬೇಕು ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಏನಿದೆ ಅಂದ್ರೆ ನೋಡಿ, ಇದು ಕೂಡ ಒಂದು ಈ ಥರ ಒಂದು ಸ್ಟಾರ್ ತೆಗಿ. ಹಾಗೆ ವಕ್ರ ಇದು ಕೂಡ ಬರುತ್ತೆ, ವಕ್ರ ನೋಡಿ, ಇದರ ಮೇಲೆ ಒಂದು ಸ್ಟಾರನ್ನು ತೆಗಿಬೇಕು. ಮತ್ತು ನೋಡಿ, ನಾನು ಇಲ್ಲಿ ಹಸಿರು ಬಣ್ಣ ತೆಗೆದುಕೊಂಡಿದ್ದೀನಿ, ನೀವು ಬೇರೆ ಬಣ್ಣ ಕೂಡ ತೆಗೆದುಕೊಳ್ಬೋದು. ನೋಡಿ ಇದರ ಮೇಲೂ ಕೂಡ ಒಂದು, ಇದು ಕೂಡ ವಕ್ರವಾಗಿದೆ, ಹೌದಾ. ನೋಡಿ ಇಲ್ಲಿ ಇದು ಬರುತ್ತಾ ನೋಡಿ, ಇದೇನಿಲ್ಲ, ಇದು ಯಾವುದೇ ಒಂದು ಅಂಚುಗಳಿಲ್ಲ, ಹೌದಲ್ವಾ. ಇದು ಮೂಲೆಗಳಿಲ್ಲ, ಇದನ್ನು ಬರೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ವಕ್ರವಾಗಿದೆ, ಇದು ಕೂಡ ಬರುತ್ತೆ, ಇದು ವಕ್ರವಾಗಿಯೇ ಇದೆ ಅಲ್ವಾ, ಇದು ಬರುತ್ತೆ, ಅದು ಬರುತ್ತೆ. ನೆಕ್ಸ್ಟ್ ಬರೋದಿಲ್ಲ, ಇದು ಬರೋದಿಲ್ಲ, ಇದು ಬರುತ್ತೆ, ಸಿಲಿಂಡರ್ ಕಾಣಿಸ್ತಾ ಇದೆಯಾ ನೋಡಿ. ಅವುಗಳ ಮೇಲೆ ಏನು ಮಾಡಬೇಕಪ್ಪ ಅಂದರೆ ಸಿಲಿಂಡರ್ ಆಕೃತಿಯನ್ನು ತೆಗಿಬೇಕು. ಸಿಲಿಂಡರ್ ಆಕೃತಿಯ ಮೇಲೆ ಅಂದರೆ ಹಸಿರು ಬಣ್ಣದ ಒಂದು ನಕ್ಷತ್ರಗಳನ್ನು ತೆಗಿಬೇಕು. ಸರಿ. ನೆಕ್ಸ್ಟ್ 4th, ಕಲರ್ ಆಲ್ ಶೇಪ್ಸ್ ವಿತ್ ನೋ ಕಾರ್ನರ್ ಇನ್ ಬ್ಲೂ. ಮೂಲೆ ಇಲ್ಲದಿರುವ ಎಲ್ಲ ಆಕೃತಿಗಳಿಗೆ ನೀಲಿ ಬಣ್ಣ ಹಾಕಿ ಅಂತ ಹೇಳ್ತಾರೆ. ಮೂಲೆ ಇಲ್ಲದೆ ಇರುವಂಥ ಆಕೃತಿಗಳು, ಮೂಲೆಗಳು ನೋಡಿ, ಮೂಲೆಯೇ ಇಲ್ಲದಿರ್ತಕ್ಕಂಥ ಆಕೃತಿಗಳು ಯಾವ್ಯಾವಪ್ಪ, ಇದು ಬರುತ್ತೆ ನೋಡಿ, ಇದು ಹೌದಾ. ನೀಲಿ ಬಣ್ಣ ತುಂಬ್ರಿ ಅಂತ ಹೇಳ್ತಾರೆ ನೋಡಿ. ಮೂಲೆಗಳು ಇಲ್ಲ ಇವಕ್ಕೆ, ಹೌದಲ್ವಾ. ಚೆಂಡು. ನೆಕ್ಸ್ಟ್ ಇಲ್ಲಿಯೂ ಕೂಡ ಇದು ಕೂಡ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಬಾಲ್ ಇದೆ, ಹಾಗೆ ಇಲ್ಲೊಂದು ಸಿಲಿಂಡರ್ ಇದೆ. ಇವೆಲ್ಲವುಗಳು ಏನು ಮಾಡ್ತವೆ, ಮೂಲೆ ಇಲ್ಲದಿರುವಂಥ ಆಕೃತಿಗಳು, ಅವುಗಳಿಗೆ ನೀಲಿ ಬಣ್ಣವನ್ನು ತುಂಬಿರಿ ಅಂತ ಹೇಳ್ತಾರೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಸರ್ಕಲ್ ದ ಶೇಪ್ಸ್ ದ್ಯಾಟ್ ಹ್ಯಾವ್ ದ ಸೇಮ್ ಅಪೋಸಿಟ್ ಫೇಸಸ್. ಒಂದೇ ರೀತಿಯ ಮುಖಗಳಿರುವ ಆಕೃತಿಗಳಿಗೆ ವೃತ್ತ ಹಾಕು. ನೋಡಿ, ಒಂದೇ ರೀತಿಯ ಮುಖ ಅಂದರೆ ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ಒಂದೇ ರೀತಿಯ ಮುಖವನ್ನು ಹೊಂದಿರುವಂಥ ಆಕೃತಿಗಳಿಗೆ ವೃತ್ತ ಹಾಕಬೇಕು. ನೋಡಿ ಇಲ್ಲಿ ಯಾವಿವೆ ನೋಡಿ, ಇದು ದಾಳ, ಇದು ಮೇಲ್ಭಾಗದಲ್ಲಿಯೂ ಕೆಳಭಾಗದಲ್ಲಿ ಯಾವ ಭಾಗದಲ್ಲಿಯೂ ನೋಡಿದರೂ ಕೂಡ ಏನಾಗಿರುತ್ತೆ, ಒಂದೇ ರೀತಿಯ ಒಂದು ಮುಖವನ್ನು ಹೊಂದಿರುತ್ತೆ. ನೋಡಿ ಇಲ್ಲಿ ಒಂದಿದೆ, ಕಾಣಿಸ್ತಾ ಇದೆಯಾ ನೋಡಿ, ಇದು ಕೂಡ ಒಂದು ಎರಡೂ ಕಡೆ ಅಭಿಮುಖಗಳಿರುವಂಥ ಒಂದೇ ರೀತಿಯ ಅಭಿಮುಖವನ್ನು ಹೊಂದಿರುವಂಥ ಆಕೃತಿ. ನೋಡಿ ಇಲ್ಲೊಂದಿದೆ, 2. ಇಲ್ಲಿ ಏನಾಗುತ್ತಾ, ಇರೇಸರ್, ಇದು ಕೂಡ ಬರುತ್ತೆ. ಎರಡು ಭಾಗದಲ್ಲಿ ಒಂದೇ ಒಂದು ಮುಖವನ್ನು, ಸೇಮ್ ಮುಖವನ್ನು ಅವು ಹೊಂದಿರುತ್ತವೆ. ನೋಡಿ, ನೀವು ಯಾವುದಾದ್ರೂ ಆಯತ ಘನಾಕೃತಿ, ಚೌಕ ಘನಾಕೃತಿಯನ್ನು ಒಂದು ತೆಗೆದುಕೊಂಡು ನೀವೇನು ಮಾಡ್ಬೋದು, ಉದಾಹರಣೆಗೆ ತೋರಿಸ್ಬೋದು. ನೋಡಿ, ಈ ಭಾಗದಲ್ಲಿ ಇರ್ತಕ್ಕಂಥ ಮುಖ, ಅದರ ಅಪೋಸಿಟ್ ಇರುವಂಥ ಮುಖ ಎರಡು ಏನಾಗಿರುತ್ತೆ, ಸೇಮ್ ಆಕೃತಿಯನ್ನು ಹೊಂದಿರುತ್ತೆ. ಅದಕ್ಕೋಸ್ಕರ ಇದು ಕೂಡ ಬರುತ್ತೆ. ಅವುಗಳಿಗೆ ವೃತ್ತವನ್ನು ಹಾಕಬೇಕು. ಒಟ್ಟಾರೆಯಾಗಿ 4 ಬರ್ತವೆ ನೋಡಿ. ಒಂದು ಇಲ್ಲೊಂದು ಆಯತಘನ, ಇಲ್ಲೊಂದು ನೋಡಿ, ಇಲ್ಲೊಂದು ಆಯತ ಇದೆ, ಚೌಕ, ಹಾಗೆ ಇಲ್ಲಿ ಒಂದು ಚೌಕ, ಇದೊಂದು, ಇವೆಲ್ಲವುಗಳಿಗೆ ವೃತ್ತವನ್ನು ನೀವು ಹಾಕ್ರಿ. ಇದು 5ನೇ ಒಂದು ಪ್ರಶ್ನೆಯ ಉತ್ತರ ಆಗಿದೆ. ಸರಿನಾ? ನೋಡಿ, ಎಲ್ಲರೂ ಕೂಡ ಇವೆಲ್ಲವುಗಳನ್ನು ಸರಿಯಾಗಿ ಏನು ಮಾಡಿ ಗುರುತಿಸಿ. ಯಾವ ಯಾವ ಬಣ್ಣದಲ್ಲಿ ಅವುಗಳನ್ನ ಹೇಳಿದ್ದಾರೆ. ಕೆಂಪು ಬಣ್ಣ ನೋಡಿ, ರೆಡ್, ಹೌದಲ್ವಾ, ಕೆಂಪು ಬಣ್ಣ. ಆಮೇಲೆ ನೋಡಿ, ಆಯತಾಕೃತಿಯ ಮುಖವನ್ನು ಹೊಂದಿರುವಂಥ ಎಲ್ಲ ಆಕೃತಿಗಳಿಗೆ ಕೆಂಪು ಬಣ್ಣ. ಸ್ಮೈಲಿಯನ್ನು ಎದಕ್ಕೆ ಹಾಕಬೇಕು, ತ್ರಿಭುಜಾಕೃತಿಗಳನ್ನು ಹೊಂದಿರುವಂಥವುಗಳಿಗೆ. ಇನ್ನು ವಕ್ರ ಮುಖವನ್ನು ಹೊಂದಿರುವಗಳಿಗೆ ನಕ್ಷತ್ರವನ್ನು ಬಿಡಿಸ್ರಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನೋಡಿ, ನೀಲಿ ಬಣ್ಣ ಯಾಕೆ ಹಾಕ್ತೀವಿ, ಮೂಲೆಗಳು ಇಲ್ಲದೆ ಇರುವಂಥವುಗಳು, ಮೂಲೆಗಳು
ಅಂದರೆ ಇಲ್ಲಿ ಎಡ್ಜಸ್ ಇರ್ತಾವಲ್ಲ, ಕೂಡ್ತಾವಲ್ಲ, ಮೂಲೆಗಳು ಇಲ್ಲದೇ ಇರುವಂಥ ಒಂದು ಆಕೃತಿಗಳಿಗೆ ನಾವೇನು ಮಾಡ್ತೀವಿ, ನೀಲಿ ಬಣ್ಣವನ್ನು ಹಾಕ್ತೀವಿ. ಹಾಗೆಯೇ ಮುಖಗಳು ಅಭಿಮುಖ ಅಂದರೆ ಮೇಲ್ಭಾಗ ಕೆಳಭಾಗ ಎದುರು ಬದಲಾಗಿರುವಂಥ ಮುಖ ಒಂದೇ ರೀತಿಯಾಗಿದ್ದಾಗ ಅವುಗಳಿಗೆ ನಾವು ವೃತ್ತವನ್ನು ಹಾಕ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ನೋಡಿ, ಈ ರೀತಿಯಾಗಿ ನಾನು ಯಾವ ಯಾವ ಬಣ್ಣವನ್ನು ತೋರಿಸಿದ್ದೀನಲ್ವಾ ಅವುಗಳನ್ನು ಸರಿಯಾಗಿ ನೀವು ಸ್ಮೈಲಿ ಹಾಕುತ್ತಾ ಹಸಿರು ಬಣ್ಣದಿಂದ ಸ್ಟಾರ್ ಹಾಕಿ, ನೀಲಿ ಬಣ್ಣವನ್ನು ತುಂಬಿ, ರೆಡ್ ಬಣ್ಣವನ್ನು ತುಂಬಿ, ವೃತ್ತವನ್ನು ಹಾಕಿ ಸರಿಯಾಗಿ ಉತ್ತರಗಳನ್ನು ಬರೆಯಿರಿ ಮಕ್ಕಳೇ. ಸರಿನಾ? ಇದುವರೆಗೂ ನಾವೇನು ಮಾಡಿದ್ದೀವಿ, ಪೇಜ್ ನಂಬರ್ 6 ಮತ್ತು 7ರಲ್ಲಿ ಬರುವಂತಹ 2 ನಾವು ಗಮನಿಸೋಣ ಮತ್ತು ಈ ಒಂದು ಆಕೃತಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ. ಇವೆಲ್ಲವುಗಳನ್ನು ಏನು ಮಾಡಿರಿ, ಇವು ಅರ್ಥೈಸಿಕೊಂಡು ದಾಳಗಳ ಬಗ್ಗೆ ಡೈಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ನೋಡಿ, ಡೈ ಅಂದರೆ ಒಂದು ಅಥವಾ ಡೈಸ್ ಅಂತ ಕರಿತೀವಿ. ಇದನ್ನು ನಾವು ಇದರ ಬಗ್ಗೆ ತಿಳ್ಕೊಂಡ್ವಿ. ಹಾಗೆಯೇ ಇಲ್ಲಿ ಕೊಟ್ಟಿರ್ತಕ್ಕಂಥ ಬೇರೆ ಬೇರೆ ಬಣ್ಣಗಳ ಬಗ್ಗೆ ಅವು ಚೌಕಗನದ ಒಂದು ನೋಟಗಳನ್ನು ತಿಳಿದುಕೊಂಡಿವೆ. ಹಾಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಕೃತಿಗಳನ್ನು ನಾವು ಗುರುತಿಸಿದ್ದೇವೆ. ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಂಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಹಾಗೆಯೇ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಹಾಕೋದನ್ನು ಮರಿಬೇಡಿ. ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಸರಿಯಾಗಿ ಬರೆದುಕೊಳ್ಳಿ. ಸರಿನಾ? ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.